ಆತ್ಮೀಯ ವೀಕ್ಷಕ ಮಿತ್ರರಿಗೆ ನಮಸ್ಕಾರ. ಸ್ಟ್ರೋಕ್ ಅಂದರೆ ಏನು ಮೊದಲು ತಿಳ್ಕೊಳ್ಳಿ. ಕನ್ನಡದಲ್ಲಿ ಲಕ್ವ ಅಂತ ಕರಿತೀವಿ. ಈಗ ಹೃದಯಕ್ಕೆ ರಕ್ತ ಸಪ್ಲೈ ಮಾಡೋ ಹೃದಯದ ರಕ್ತನಾಳಗಳಿಗೆ ರಕ್ತ ಸಾಗಿಸಲು ಅಡಚಣೆಯಾಗಿ ಹೃದಯಕ್ಕೆ ರಕ್ತವಿಲ್ಲದೆ ಹೇಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ ಅದೇ ರೀತಿ ಮೆದುಳಿಗೆ ರಕ್ತ ಸಂಚಾರ ಆಗದೆ ಹೋದರೆ ಈ ಸ್ಟ್ರೋಕ್ ಅಥವಾ ಲಕ್ವ ಆಗುತ್ತೆ. ಈಗ ನಮ್ಮ ಬ್ರೈನು ನಮ್ಮ ಶರೀರವನ್ನು ನಿಯಂತ್ರಣ ಮಾಡೋ ಹೆಡ್ ಆಫೀಸು. ಆದ್ದರಿಂದ ದೇಹದಲ್ಲಿ ಕೆಲಸ ಕಾರ್ಯಗಳು ಸ್ಥಗಿತಗೊಂಡು ತಮ್ಮ ಕೆಲಸವನ್ನೆಲ್ಲ ನಿಲ್ಲಿಸ್ತವೆ. ಈಗ ಬಾಸ್ ಇಲ್ಲ ಅಂತಂದರೆ ಕೆಲಸದವ್ರನ್ನ ಮಾತಾಡ್ಸೋಕ್ಕಾಗುತ್ತಾ? ಅವರೇ ಬಾಸ್ ಆಗಿಬಿಡ್ತಾರೆ, ಬೇಕಾಬಿಟ್ಟು ಕೆಲಸ ಮಾಡ್ತಾರೆ, ಕೆಲವ್ರು ಮಾಡೋದೇ ಇಲ್ಲ. ಅದೇ ರೀತಿ ಇಲ್ಲಾಗುತ್ತೆ. ಬ್ರೈನ್ ನಿಯಂತ್ರಣ ಮಾಡೋ ಎಲ್ಲ ಭಾಗಗಳು ತಮ್ಮ ಕೆಲಸ ಮಾಡಲು ಬ್ರೈನ್ ಹೇಳೋ ಥರ ಕೇಳಲ್ಲ. ಈಗ ನೀವು ನಿಮ್ಮ ಕೈ ಎತ್ತಬೇಕು, ನೀವು ಯೋಚನೆ ಮಾಡಿದ ತಕ್ಷಣ ಕೈ ಎತ್ತೀರ. ಬ್ರೈನ್ ಕೈ ಕೇಳದೇ ಇರೋದ್ರಿಂದ ಕೈ ಮುಂದೆ ಮೇಲಕ್ಕೆ ಎತ್ತಕ್ಕಾಗಲ್ಲ, ಆ ಭಾಗ ಕೆಲಸನ ನಿಲ್ಲಿಸ್ಬಿಡುತ್ತೆ. ಯಾವ ಸೈಡು ಅಂದರೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸಿಕ್ಕಾಕೊಳ್ಳುತ್ತೋ ಆ ಭಾಗ ಕೆಲಸ ಮಾಡಲ್ಲ. ಈಗ ಮೊದಲನೇದು, ನಮ್ಮ ಕೈ ನಮ್ಮ ಮಾತು ಕೇಳಲ್ಲ, ಕೈ ಎತ್ತೋದಕ್ಕೆ ಆಗಲ್ಲ. ಎರಡನೇದು, ಕೆಳಗಡೆ ದವಡೆ ತನ್ನ ಮಾತು ಕೇಳದೇ ಇರೋದ್ರಿಂದ ಮುಖದ ಒಂದು ಭಾಗ ಆ ಕಡೆ ಎಳೆಯುತ್ತೆ. ಇಲ್ಲಿ ಒಂದು ಕನ್ಫ್ಯೂಷನ್ ಏನಪ್ಪ ಆಗುತ್ತೆ ಅಂದರೆ, ಎಲ್ಲರಿಗೂ ಯಾವ ಕಡೆ ಮುಖ ತಿರುಗಿಕೊಳ್ಳುತ್ತೋ ಆ ಕಡೆಗೆ ಹೊಡೆದಿದೆ ಅಂತ ತಿಳ್ಕೊಳ್ತಾರೆ. ಆದರೆ ಆಪೋಸಿಟ್ ಸೈಡ್ಗೆ ಹೊಡೆದಿರುತ್ತೆ. ಎಫೆಕ್ಟ್ ಆಗಿರೋ ಜಾಗ ತನ್ನ ಕೆಲಸನ ನಿಲ್ಲಿಸಿರುತ್ತೆ. ಕೆಲಸ ಮಾಡ್ತಾ ಇರೋ ಜಾಗ ಮಸಲ್ಸ್ನ ಆ ಕಡೆಗೆ ಎಳ್ಕೊಳ್ಳೋದ್ರಿಂದ ಆ ಕಡೆಗೆ ಮುಖ ತಿರುಕೊಳ್ಳುತ್ತೆ. ಆದ್ದರಿಂದ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಮೂರನೇದು, ದವಡೆ ನಾಲಿಗೆ ಕೆಲಸ ನಿಲ್ಲಿಸೋದ್ರಿಂದ ಮಾತು ಸರಿಯಾಗಿ ಬರುತ್ತಾ? ಮಾತು ತೊದಲುತ್ತೆ, ಇಲ್ಲ ಸರಿಯಾಗಿ ಮಾತಾಡೋಕ್ಕಾಗಲ್ಲ, ಇಲ್ಲ ನಿಂತೇ ಹೋಗ್ಬೋದು. ಈಗ ನೀವು ಮಾಡ್ಬೇಕಾದ್ರೆ ಕೆಲಸ ಏನಪ್ಪ ಅಂತ ಅಂದರೆ ಫಾಸ್ಟ್. ಎಫ್ ಅಂದರೆ ಫೇಸ್, ಮುಖ ತಿರುಗಿಕೊಂಡಿರುತ್ತೆ. ಎ ಅಂದರೆ ಆರ್ಮ್, ಅಂದರೆ ಕೈ ಎತ್ತಕ್ಕಾಗ್ತಾ ಇಲ್ಲ. ಎಸ್ ಅಂದರೆ ಸ್ಪೀಚ್, ಅಂದರೆ ಮಾತಾಡೋಕ್ಕಾಗ್ತಾ ಇಲ್ಲ. ಟಿ ಅಂದರೆ ಟೈಮ್. ಈಗ ಆ ಮೂರು ಗೊತ್ತಾಯಿತು. ಟಿ ಅಂದರೆ ಇಲ್ಲಿ ಆಂಬುಲೆನ್ಸ್ ಕರೆಯೋದು ಅಂತ. ಟೈಮ್ ಆದಷ್ಟು ಬೇಗ, ಎಷ್ಟು ಬೇಗ ನೀವು ಆಸ್ಪತ್ರೆ ಸೇರ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ಗಳನ್ನ ನೀವು ತಡಿಬೋದು. ಹಾರ್ಟ್ನಲ್ಲಿ ಮೈನರ್ ಅಟ್ಯಾಕ್ ಅಂತಾರಲ್ಲ, ಹಾಗೇನೆ ಇಲ್ಲಿ ಮಿನಿ ಸ್ಟ್ರೋಕ್ ಆಗುತ್ತೆ. ನಾನು ಮುಂಚೆ ಹೇಳಿದ ಪ್ರಾಬ್ಲಮ್ಸ್ಗಳು ಸ್ವಲ್ಪ ದಿನದಲ್ಲಿ ಸರಿ ಹೋಗುತ್ತೆ. ಸ್ವಲ್ಪ ಜಾಸ್ತಿ ಆದರೆ ಜೀವ ಉಳಿಯುತ್ತೆ, ಆದರೆ ಜೀವನ ಪರ್ಯಂತ ಅಂಗವಿಕಲರ ರೀತಿ ಬದುಕಬೇಕಾಗುತ್ತೆ. ಪೂರ್ತಿ ಜಾಸ್ತಿ ಹೊಡೆದ್ರೆ ಹಾರ್ಟ್ ಅಟ್ಯಾಕ್ ಥರನೇ ಇಲ್ಲಿ ಸಾವು ಬರುತ್ತೆ. ಫಾಸ್ಟ್ ಆಗಿ ಟ್ರೀಟ್ಮೆಂಟ್ ಸಿಕ್ಕರೆ ಅದರಿಂದ ಆಗುವ ದುಷ್ಪರಿಣಾಮಗಳನ್ನು ತಡಿಬೋದು. ನಿಮ್ಗೆ ಇನ್ನೂ ಮನೆಮದ್ದು ಮೇಲೆ ನಂಬಿಕೆ ಇದ್ದರೆ, ನೀವು ಮನೆಮದ್ದು ಮಾಡ್ಕೊಂಡಿದ್ರೆ ಅದು ನಿಮ್ಮಿಷ್ಟ. ಈಗ ನಾಲ್ಕನೇದೇನು ಅಂತ ತಿಳ್ಕೊಳ್ಳಿ. ದೇಹ ಮರುಗಟ್ಟಿದ ಹಾಗೆ ಆಗುತ್ತೆ. ಅಂದರೆ ಈ ಅನಸ್ತಿಷ್ಯ ಕೊಟ್ಟಾಗುತ್ತಲ್ಲ, ಹಾಗೆ ಸೆನ್ಸೇಷನ್ ಇಲ್ದಿರೋ ಥರ ಆಗುತ್ತೆ. ಇಲ್ಲ ದೇಹದ ಭಾಗಗಳಲ್ಲಿ ಪಿನ್ನಲ್ಲಿ ಚುಚ್ಚಿದ ಹಾಗೆ ಆಗ್ಬೋದು. ಐದನೇದು, ನೀವು ನಡೆಯೋ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಬ್ರೈನಿನ ಮಾತು ಕಾಲು ಕೇಳ್ತಾ ಇರಲ್ವಲ್ಲ, ಕಾಲು ಆ ಕಡೆ ಹೋಗುತ್ತೆ. ಆರನೇದು, ಕಣ್ಣು ಬ್ಲರ್ ಆಗುತ್ತೆ. ಒಂದು ಕಣ್ಣು ಬ್ಲರ್ ಆಗ್ಬೋದು, ಇಲ್ಲ ಎರಡು ಕೂಡ ಬ್ಲರ್ ಆಗ್ಬೋದು. ಏಳನೇದು, ಮಾನಸಿಕ ಕಿರಿಕಿರಿ. ಈಗ ಮನೆ ಯಜಮಾನ ವೀಕ್ ಅಂದರೆ ಮನೆಯವ್ರ ಮಾತು ಕೇಳ್ತಾರ, ಇಷ್ಟು ಬಂದಾಗ ಆಡ್ತಾರೆ, ಅದರಿಂದ ಮಾನಸಿಕ ಕಿರಿಕಿರಿ ಹಾಗೆ ಆಗುತ್ತೆ. ಎಂಟನೇದು, ತಲೆನೋವು. ಸಾಮಾನ್ಯವಾಗಿ ಇದು ಹೊಸ ರೀತಿಯ ತಲೆನೋವು ಥರ ಇರುತ್ತೆ. ಈ ರೀತಿ ತಲೆನೋವು ಮುಂಚೆ ನಿಮ್ಗೆ ಯಾವತ್ತೂ ಬಂದಿರಲ್ಲ, ಇದೇ ಫಸ್ಟ್ ಟೈಮ್ ಬಂದಿರುತ್ತೆ. ಹೊಸ ರೀತಿ ತಲೆನೋವು ಎಕ್ಸ್ಪೀರಿಯೆನ್ಸ್ ಆಗ್ತಿದೆಯಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಅದಕ್ಕೆ ನಾನು ತಲೆನೋವು ವಿಡಿಯೋದಲ್ಲಿ ಹೇಳಿರೋದು 150 ರೀತಿಯ ತಲೆನೋವು ಇರುತ್ತೆ ಅಂತ. ಅದರಲ್ಲಿ ಇದು ಕೂಡ ಒಂದು. 9ನೇದು, ಕನ್ಫ್ಯೂಷನ್. ತಲೆ ಓಡಲ್ಲ ನಿಮಗೆ. ಡ್ರೈವರ್ ಇಲ್ಲ ಅಂತಂದರೆ ಬಸ್ ಓಡುತ್ತಾ? ಆ ರೀತಿ ಆಗುತ್ತೆ. 10ನೇದು, ಜ್ಞಾಪಕ ಶಕ್ತಿ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಈಗ ಫೋನಲ್ಲಿರೋ ಮೆಮರಿ ಕಾರ್ಡ್ ಸ್ಕ್ರ್ಯಾಚ್ ಆಯಿತು ಅಂತಂದರೆ ಸ್ಟೋರೇಜಲ್ಲಿರುತ್ತೆ. ಅದೇ ರೀತಿಯಲ್ಲಿ ಸ್ಟೋರೇಜ್ ಇಲ್ದಲೇ ನಿಮಗೆಲ್ಲ ಮರ್ತೋಗುತ್ತೆ, ಜ್ಞಾಪಕ ಶಕ್ತಿ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಇವುಗಳಿಂದ ಬಚಾವಾಗಬೇಕು ಅಂತಂದರೆ ಇವುಗಳ ಬಗ್ಗೆ ನಾನು ಮಾಡಿರೋ ಪೂರ್ತಿ ವಿಡಿಯೋಗಳನ್ನು ನೋಡಬೇಕು. ನಾನು ಅದಕ್ಕೆ ಎಲ್ಲ ಕಾಯಿಲೆಗಳು ಹೇಗೆ ಬರ್ತವೆ, ಕಾರಣಗಳೇನು, ಚಿಹ್ನೆಗಳಾಗಿರ್ತವೆ, ಟ್ರೀಟ್ಮೆಂಟ್ ಏನು ತೊಗೋಬೇಕು, ಮುಂಚೆನೇ ಏನು ಎಚ್ಚರ ವಹಿಸ್ಬೇಕು, ಯಾವ ರೀತಿ ಫುಡ್ಸ್ಗಳನ್ನ ನೀವು ತೊಗೋಬೇಕು ಅಂತ ನಾನು ಹೇಳಿರ್ತೀನಿ. ಆದರೆ ನೀವು ಪೂರ್ತಿ ನೋಡ್ತೀರಾ? ನೋಡಲ್ಲ. 2 ನಿಮಿಷ ನೋಡ್ತೀರಾ, 3 ನಿಮಿಷ ನೋಡ್ತೀರಾ, ಆಮೇಲೆ ಸ್ಕಿನ್ ಕೇರ್, ಏರ್ ಕೇರ್ ಬಗ್ಗೆ ಹುಡಿಕೊಂಡು ಬ್ಯೂಟಿ ಟಿಪ್ಸ್ಗಳ ಬಗ್ಗೆ ಹೋಗ್ಬಿಡ್ತೀರಾ. ಈಗ ನಿಮಗೆ ಅಂಗವಿಕಲರಾದ್ರಿ ಅಂತಂದರೆ ಸ್ಟ್ರೋಕ್ ಹೊಡೆದು ನಿಮ್ಮ ಬ್ಯೂಟಿ ಈಗ ನಿಮ್ಮ ಪ್ರಯೋಜನಕ್ಕೆ ಬರುತ್ತಾ? ಅಲ್ಲಿಗೆ ನಿಮ್ಮ ಸೌಂದರ್ಯಕ್ಕೆ ಚಟ್ಟ. ಆಮೇಲೆ ನಿಮಗೆ ಮುಂದೆ ಕೇಳೋದು ಬೇಡ ಬಿಡಿ,
ಹಾಗೆ ಆಗದೇ ಇರಲಿ ಅಂತ ಹಾರೈಸೋಣ. ನಮಸ್ಕಾರ.